ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ಕುಷ್ಟಗಿ ತಾಲೂಕಿನಲ್ಲಿ ಮೊಹರಂ ಹಬ್ಬ ಸಂಭ್ರಮಕ್ಕೆ ತೆರೆ. ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಳೆದೊಂದು ವಾರದಿಂದ ನಡೆದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಕೊನೆಯ ದಿನ ಭಾನುವಾರ ಅಲಾಯಿ ದೇವರುಗಳನ್ನು ಶ್ರದ್ಧಾ ಭಕ್ತಿಯಿಂದ ಹೊಳೆಗೆ ಕಳುಹಿಸುವ ಮೂಲಕ ಹಬ್ಬದ ಸಂಭ್ರಮಕ್ಕೆ ತೆರೆ ಎಳೆಯಲಾಯಿತು. ಪಟ್ಟಣದ ಮುಲ್ಲಾರ್ವೋಣಿ, ಹಿರೇಮಸೂತಿ, ಸಣ್ಣ ಮಸೂತಿ, ಹಳೆ ಬಜಾರ್, ಗಾಂಧಿನಗರದ ಮಸೀದಿಗಳಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಹುಸೇನ್ ಬಾಷಾ, ಇಮಾಮ್ ಕಾಸಿಂ, ಹಸೇನ್ ಹುಸೇನ್, ಮೌಲಾಲಿ ಅಲಾಯಿ ದೇವರುಗಳು ಬೆಳಗಿನ ಜಾವ ಅದ್ದೂರಿಯಾಗಿ ಸವಾರಿ ನಡೆಯಿತು. ಓಣಿಗಳಲ್ಲಿ ಸಂಚರಿಸಿದ ಅಲಾಯಿ ದೇವರುಗಳ ಪಾದಕ್ಕೆ ಮಹಿಳೆಯರು, ಮಕ್ಕಳು ನೀರು ಸುರಿದು ಅಗರಬತ್ತಿ ಬೆಳಗಿ ನಮಿಸಿ ಭಕ್ತಿ ಮೆರೆದರು. ಸಂಜೆ ಕಾಲೇಜು ರಸ್ತೆ ಶ್ರೀ ದ್ಯಾಮಾಂಬಿಕಾ ದೇವಿ ಕಟ್ಟೆ ಬಳಿಯ ಬಯಲಿನಲ್ಲಿ ಎಲ್ಲ ಮಸೀದಿಗಳ 12 ಅಲಾಯಿ ದೇವರು ಡೋಲಿಗಳು ಸಂಗಮಗೊಂಡವು. ಪರಸ್ಪರ ಭೇಟಿಯಾಗಿ ಆಲಂಗಿಸುವ ಕ್ಷಣವನ್ನು ಅಸಂಖ್ಯರಲ್ಲಿ ಸೇರಿದ್ದ ಪಟ್ಟಣದ ಜನತೆ ಕಣ್ತುಂಬಿಕೊಂಡು ಇಮಾಮ್ ಕಾಸಿಂ ಕಿ ದೋಸ್ತರಾವುದ್ದೀನ್, ಹುಸೇನ್ ಬಾಷಾ ದೋಸ್ತರಾವುದ್ದೀನ್ ಎಂದು ಘೋಷಣೆಗಳನ್ನು ಕೂಗಿ ಭಕ್ತಿ ಮೆರೆದ ದೃಶ್ಯ ಗಮನ ಸೆಳೆಯಿತು. ಸಕಲ ವಾದ್ಯವಾದಗಳು ಮೇಳೈಸಿದವು. ನಂತರ ಹೊಳೆಗೆ ಕಳಿಸುವ ವೇಳೆ ಗೌಸೇನ್, ಭೌಸೇನ್, ಹಲೆ, ಧುಲೆ ಹರ್ಷೋದ್ಗಾರ ಮೊಳಗಿತು. ಅದೇ ರೀತಿ ಕುಷ್ಟಗಿ ತಾಲೂಕಿನ ದೊಡ್ಡಿಹಾಳ್, ಹನುಮಸಾಗರ, ಹನುಮನಾಳ, ತಾವರಗೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಭಾವೈಕ್ಯತೆಯ ಹಬ್ಬವಾದ ಈ ಮೊಹರಂ ಶನಿವಾರ ಕತಲ್ ರಾತ್ರಿ ವೇಳೆಯ ಆಚರಣೆ ವೇಳೆ ಎಲ್ಲ ಧರ್ಮಗಳ ಎಲ್ಲ ಸಮುದಾಯದವರು ಅಲಾಯಿ ದೇವರಿಗೆ ಸಕ್ಕರೆ ಓದಿಸಿಕೊಂಡು ಬರುವುದು ಕಂಡುಬಂತು. ಭಕ್ತರು ಮೊಹರಂ ಹಾಡುಗಳನ್ನು ಹಾಡಿ ಕುಣಿದರು. ಕೆಲವು ಕಡೆಗಳಲ್ಲಿ ಪೂಜಾರಿಗಳು ಕೆಂಡ ಹಾಯ್ದರೆ ಭವಿಷ್ಯದ ಹೇಳಿಕೆಗಳು ನಡೆದವು. ಭಾನುವಾರ ಸಂಜೆ ಬಳಿಕ ಅಲಾಯಿ ದೇವರುಗಳನ್ನು ಮೆರವಣಿಗೆ ಮೂಲಕ ಬಾವಿ, ಹಳ್ಳ ಕೊಳ್ಳಗಳಲ್ಲಿ ದಫನ್ ಕಾರ್ಯ ಮೂಲಕ ಮೊಹರಂ ಹಬ್ಬಕ್ಕೆ ತೆರೆ ಬಿದ್ದಿತು. ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರುಡಿ ಭೀಮಜ್ಜ ಪುಣ್ಯ ಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವಪೂರ್ವಕ ವಂದನೆಗಳು. ವೀಕ್ಷಕರೇ, ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ 14ರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮ ಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರುಡಿ ಇವರ 69ನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಪುಂಡಲಿಕಪ್ಪ ಜ್ಞಾನಮೋಟೆ ಇವರ 12ನೇ ಪುಣ್ಯಸ್ಮರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ.